ಬಾಣಲೆಯಲ್ಲಿ ಪರ್ಫೆಕ್ಟಾಗಿ ಪ್ಲಮ್ ಕೇಕನ್ನು ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಇಲ್ಲಿ ನೀವು ನೋಡ್ತಿರ್ಬೋದು ಪ್ಲಮ್ ಕೇಕ್ ಎಷ್ಟೊಂದು ಪರ್ಫೆಕ್ಟಾಗಿ ಬಂದಿದೆ ಅಂತ. ಸೊ ಇದೇ ಥರ ಪ್ರಿಪೇರ್ ಮಾಡ್ಕೋಬೇಕಂತಂದರೆ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ಮೊದಲನೇದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ಕಾರ ವೀಕ್ಷಕರೇ, ವಿಲೇಜ್ ಕುಕಿಂಗ್ ವರ್ಲ್ಡ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವಾಗ ಪ್ಲಮ್ ಕೇಕನ್ನು ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲಿಗೆ ಒಂದು ಬೌಲ್ ತಗೊಂಡು ಅದರಲ್ಲಿ ಸಣ್ಣದಾಗಿ ಕಟ್ ಮಾಡಿರುವಂತಹ ಬಾದಾಮ್ 3 ಟೀ ಸ್ಪೂನಷ್ಟು, 3 ಟೀ ಸ್ಪೂನಷ್ಟು ಒಣದ್ರಾಕ್ಷಿ, 3 ಟೀ ಸ್ಪೂನಷ್ಟು ಕಪ್ಪು ಒಣದ್ರಾಕ್ಷಿ, 2 ಟೀ ಸ್ಪೂನಷ್ಟು ಪಿಸ್ತಾ, 3 ಟೀ ಸ್ಪೂನಷ್ಟು ಟೂಟಿ ಫ್ರೂಟಿ, 2 ಟೀ ಸ್ಪೂನಷ್ಟು ವಾಟರ್ ಮೆಲನ್ ಸೀಡ್ಸ್, ನಂತರ 1 ಟೇಬಲ್ ಸ್ಪೂನಷ್ಟು ಸಕ್ಕರೆ. ಇವನ್ನು ನಾವು ಚೆನ್ನಾಗಿ ನೆನೆಸಬೇಕಾಗುತ್ತೆ. 2-3 ಗಂಟೆ ಆದರೂ ಚೆನ್ನಾಗಿ ನೆನೆಸಬೇಕು. ಹಾಗಾಗಿ ಇದರಲ್ಲಿ ನಾನು 1 ಕಪ್ಪಷ್ಟು ಆರೆಂಜ್ ಜ್ಯೂಸನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಮನೆಯಲ್ಲಿ ಪ್ರಿಪೇರ್ ಮಾಡ್ಕೊಂಡಿರುವಂಥದ್ದು. ನೀವು ಬೇಕಿದ್ರೆ ಅಂಗಡಿಯಿಂದ ತಂದು ಆ ಜ್ಯೂಸನ್ನು ಕೂಡ ಹಾಕ್ಕೋಬೋದು. ಈಗ ಇವನ್ನು 2-3 ಗಂಟೆ ನೆನೆಯೋದಕ್ಕೆ ಬಿಡೋಣ. ಕರೆಕ್ಟಾಗಿ 2-3 ಗಂಟೆ ಆದಮೇಲೆ ಮಿಕ್ಸಿ ಜಾರ್ ತಗೊಂಡು ಅದರಲ್ಲಿ 2 ಕಪ್ಪಷ್ಟು ಮೈದಾ ಹಿಟ್ಟನ್ನು ಸೇರಿಸಿ, ನಂತರ ಅರ್ಧ ಕಪ್ಪಷ್ಟು ಸಕ್ಕರೆ, 5-6 ಏಲಕ್ಕಿ ಚೆನ್ನಾಗಿ ಬೀಜ ಇರುವಂಥದ್ದು ತಗೊಳ್ಳಿ. ನಂತರ 1.5 ಇಂಚಷ್ಟು ದಾಲ್ಚಿನ್ನಿ ಚಕ್ಕೆ. ನೋಡಿ, ಇದನ್ನು ಜಾಜಿಕಾಯಿ ಅಥವಾ ಜಾಕಾಯಿ ಅಂತಲೂ ಕರೀತಾರೆ. ಇದರಲ್ಲಿ ನಾನು ಅರ್ಧದಷ್ಟು ತಗೊತಾ ಇದ್ದೀನಿ. ಚಿಕ್ಕ ಕಾಯಿ ಆಗಿರೋದ್ರಿಂದ ಅರ್ಧ ಜಾಕಾಯಿಯನ್ನು ತಗೊತಾ ಇದ್ದೀನಿ. ನಂತರ ಒಣಶುಂಠಿ, ಇದನ್ನು ಪೌಡರ್ ಮಾಡಿದ್ರೆ 1 ಟೇಬಲ್ ಸ್ಪೂನಷ್ಟು ಆಗಬೇಕು, ಅಷ್ಟು ಒಣಶುಂಠಿಯನ್ನು ತಗೊಂಡಿದ್ದೀನಿ. ನಂತರ 1 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರ್, ಅರ್ಧ ಟೇಬಲ್ ಸ್ಪೂನಷ್ಟು ಕುಕಿಂಗ್ ಸೋಡಾ, ನಾವು ಅಡುಗೆಗಳಲ್ಲಿ ಯೂಸ್ ಮಾಡ್ತೀವಲ್ವ ಆ ಸೋಡಾ. ನಂತರ 1/4 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸೇರಿಸಿ ನೋಡಿ ಇದನ್ನು ನುಣ್ಣಗೆ ಪೌಡರ್ ಮಾಡ್ಕೋಬೇಕಾಗತ್ತೆ. ಇದರಲ್ಲಿ ಬೇಕಾದರೆ 2 ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡರನ್ನು ಕೂಡ ಹಾಕೋಬಹುದು. ಇದ್ರೆ ಹಾಕೊಳ್ಳಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ನೋಡಿ, ಈ ಥರ ಕೇಕ್ ಪೌಡರನ್ನು ಪ್ರಿಪೇರ್ ಮಾಡಿಕೊಂಡು ಒಂದು ಬಾಟಲಲ್ಲಿ ಹಾಕಿ 2-3 ತಿಂಗಳಿಗಾದರೆ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ಯಾವಾಗ ಕೇಕ್ ಬೇಕೋ ಆವಾಗ ಪ್ರಿಪೇರ್ ಮಾಡ್ಕೋಬಹುದು. 2-3 ದಿನಕ್ಕಾದರೆ ನಾವು ಹೊರಗಡೆನೇ ಇಟ್ಟು ಕೇಕನ್ನು ಪ್ರಿಪೇರ್ ಮಾಡ್ಕೋಬಹುದು. ನೋಡಿ, ಇದನ್ನು ಜಲ್ದಿ ಮಾಡ್ಕೊಂಡಿದ್ದಾಯಿತು. ಈಗ ಇದನ್ನು ಒಂದು ಸೈಡ್ಗೆ ತೆಗೆದಿಡೋಣ. ಈಗ ಕ್ಯಾರಮಲ್ ಸಿರಪ್ಪನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ ತಗೊಂಡು ಅದರಲ್ಲಿ ಅರ್ಧ ಕಪ್ಪಷ್ಟು ಸಕ್ಕರೆಯನ್ನು ಸೇರಿಸಿ ಸ್ವಲ್ಪ ಕೂಡ ನೀರನ್ನು ಹಾಕ್ದಿರ ಇದನ್ನು ಚೆನ್ನಾಗಿ ಕರಗಿಸ್ಕೋಬೇಕಾಗತ್ತೆ. ನೋಡಿ, ಸಕ್ಕರೆ ಚೆನ್ನಾಗಿ ಕರಗಿ ಬಣ್ಣ ಕೂಡ ಚೇಂಜ್ ಆಗಿದೆ. ಈಗ ಸ್ಟವ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಅರ್ಧ ಕಪ್ಪಷ್ಟು ಬಿಸಿನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದು ಲಮ್ಸ್ ಥರ ಫಾರ್ಮ್ ಆಗುತ್ತೆ. ಭಯ ಪಡುವಂಥ ಅವಶ್ಯಕತೆ ಏನಿಲ್ಲ. ಮೀಡಿಯಂ ಫ್ಲೇಮಲ್ಲಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ರೆ ಎಲ್ಲ ಚೆನ್ನಾಗಿ ಕರಗೋಗುತ್ತೆ. ನೋಡಿ, ಕ್ಯಾರಮಲ್ ಸಿರಪ್ ಕೂಡ ರೆಡಿ ಆಯಿತು. ಈಗ ಇದನ್ನು ಒಂದು ಸೈಡ್ಗೆ ತೆಗೆದಿಡೋಣ. ಒಂದು ತಳ ಮಂದ ಇರ್ತಕ್ಕಂತಹ ಬಾಣಲೆ ತಗೊಂಡು ಅದರಲ್ಲಿ ಒಂದು ಸ್ಟ್ಯಾಂಡ್ ಅಥವಾ ಉಪ್ಪನ್ನು ಹಾಕಿ ಒಂದು ಲಿಡ್ ಇಟ್ಟು ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮ್ನಲ್ಲಿ 10 ನಿಮಿಷ ಫ್ರೀ ಹೀಟ್ ಮಾಡ್ಕೊಳ್ಳೋಣ. ಅಷ್ಟರೊಳಗೆ ನಾವು ಒಂದು ಬೌಲ್ ತಗೊಂಡು ಅದರಲ್ಲಿ ಅರ್ಧ ಕಪ್ಪಷ್ಟು ಹಾಲನ್ನು ಸೇರಿಸಿ, 3/4 ಕಪ್ಪಷ್ಟು ಕುಕಿಂಗ್ ಆಯಿಲನ್ನು ಸೇರಿಸಿ, ಕುಕಿಂಗ್ ಆಯಿಲ್ ಬೇಡ ಅಂತಂದರೆ ಬಟರನ್ನು ಕೂಡ ಸೇರಿಸ್ಬೋದು. ಇದನ್ನು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇವೆರಡು ಚೆನ್ನಾಗಿ ಬೆರೆತ್ಕೋಬೇಕು. ಈ ಥರ ಮಿಕ್ಸ್ ಮಾಡಿದ್ದಾದಮೇಲೆ ನಾವು ಪ್ರಿಪೇರ್ ಮಾಡ್ಕೊಂಡಿಟ್ಟಿರುವಂತಹ ಕೇಕ್ ಪೌಡರನ್ನು ಸೇರಿಸಿ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಯಾಕಂತಂದರೆ ನಾವು ಬೇಕಿಂಗ್ ಪೌಡರನ್ನು ಮೊದಲೇ ಸೇರಿಸಿರೋದ್ರಿಂದ ಫಾಸ್ಟಾಗಿ ಮಿಕ್ಸ್ ಮಾಡಿಬಿಟ್ರೆ ಆ್ಯಕ್ಟಿವ್ನೆಸ್ ಎಲ್ಲ ಹೋಗಿ ಕೇಕ್ ಚೆನ್ನಾಗಿ ಉಬ್ಬು ಬರೋದಿಲ್ಲ. ಹಾಗಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮತ್ತು ಇದರಲ್ಲಿ ನಾನು ಕಾಯಿಸಿ ಆರಿಸಿದಂತಹ ಹಾಲನ್ನೇ ಯೂಸ್ ಮಾಡಿದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಕ್ಯಾರಮಲ್ ಸಿರಪ್ಪನ್ನು ಆ್ಯಡ್ ಮಾಡಿ ನಂತರ 2-3 ಗಂಟೆ ನೆನೆಸಿರುವಂತಹ ಡ್ರೈ ಫ್ರೂಟ್ಸನ್ನು ಸೇರಿಸಿ ಇವಾಗ ಕೂಡ ಅಷ್ಟೇ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಪ್ಲಮ್ ಕೇಕ್ ಸ್ಪೆಷಲ್ ಏನಂತಂದರೆ ನಾವು ಇದರಲ್ಲಿ ಯೂಸ್ ಮಾಡಿರುವಂತಹ ಕೆಲವೊಂದು ಸ್ಪೈಸಸ್, ಹಾಗೆ 2-3 ಗಂಟೆ ನಾವು ಈ ಡ್ರೈ ಫ್ರೂಟ್ಸನ್ನು ನೆನೆಸ್ಬಿಟ್ಟು ಹಾಕ್ತೀವಲ್ವಾ, ಸೊ ಆ ಟೇಸ್ಟ್ ಆಗಿರ್ಬೋದು, ಆ ಫ್ಲೇವರ್ ಆಗಿರ್ಬೋದು, ಕೇಕ್ ತುಂಬ ಈ ಡ್ರೈ ಫ್ರೂಟ್ಸನ್ನು ತುಂಬ್ಕೊಂಡಿರೋದ್ರಿಂದ ತಿನ್ನೋದಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಲಂಪ್ಸ್ ಇಲ್ದಿರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಫೈನಲ್ ಆಗಿ ಅರ್ಧ ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸನ್ನು ಸೇರಿಸಿ 4 ಕಡೆ ಮಿಕ್ಸ್ ಆಗೋ ಥರ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಕಟ್ ಆ್ಯಂಡ್ ಫೋಲ್ಡ್ ಮೆಥಡ್ ಅಂತಂದರೆ ಒಂದು ರೌಂಡ್ ಬಂದು ಮಧ್ಯಕ್ಕೆ ಈ ಥರ ಗೆರೆ ಥರ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು. ಕೇಕ್ ಬ್ಯಾಟರ್ ಪರ್ಫೆಕ್ಟಾಗಿ ರೆಡಿ ಆಗಿದೆ. ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕಾಗತ್ತೆ ಕೇಕ್ ಬ್ಯಾಟರ್ ಅನ್ನೋದು. ಈಗ ಇದನ್ನು ಒಂದು ಸೈಡ್ಗೆ ತೆಗೆದಿಟ್ಟು ಈಗ ಕೇಕ್ ಮೋಲ್ಡ್ ಅಥವಾ ಅಲ್ಯೂಮಿನಿಯಂ ಪಾತ್ರೆಯನ್ನು ತಗೊಂಡು ಅದರಲ್ಲಿ ತುಪ್ಪ ಅಥವಾ ಆಯಿಲನ್ನು ಸೇರಿಸಿ ನೀಟಾಗಿ 4 ಕಡೆ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಈಗ ಸ್ವಲ್ಪ ಮೈದಾ ಹಿಟ್ಟನ್ನು ಸೇರಿಸಿ ಇದನ್ನು ಡಸ್ಟಿಂಗ್ ಮಾಡ್ಕೋಬೇಕಾಗತ್ತೆ. ಈ ಥರ ಮಾಡೋದ್ರಿಂದ ಕೇಕ್ ತಳ ಹಿಡಿಯೋದಿಲ್ಲ. ನಿಮ್ಮ ಹತ್ರ ಬಟರ್ ಪೇಪರ್ ಏನಾದರೂ ಇದ್ದರೆ ಬಟರ್ ಪೇಪರ್ ಕೂಡ ಯೂಸ್ ಮಾಡ್ಬೋದು. ಬಟರ್ ಪೇಪರ್ ಇಲ್ಲ ಅಂತಂದರೆ ಈ ಥರ ಮಾಡ್ಕೊಳ್ಳಿ. ನೋಡಿ, ಸ್ವಲ್ಪ ಮೈದಾ ಹಿಟ್ಟು ಕೂಡ ಇರಬಾರ್ದು. ಈಗ ಇದರಲ್ಲಿ ಕೇಕ್ ಬ್ಯಾಟರನ್ನು ಸೇರಿಸೋಣ. ಅರ್ಧ ಭಾಗಕ್ಕೂ ಇರಬಹುದು ಮತ್ತು 3/4 ಭಾಗಕ್ಕೂ ಇರಬಹುದು. ಫುಲ್ ಹಾಕ್ಕೋಬಾರ್ದು. ಫುಲ್ ಹಾಕ್ಕೊಂಡ್ರೆ ಕೇಕ್ ಉಬ್ಬು ಬರುತ್ತೆ. ಹಾಗಾಗಿ ನೋಡಿ, ಅರ್ಧಕ್ಕೆ ಇಲ್ಲ 3/4 ಭಾಗಕ್ಕೆ ಹಾಕ್ಕೊಂಡು ನೋಡಿ ಈ ಥರ 2-3 ಸಲ ಟ್ಯಾಪ್ ಮಾಡ್ಕೊಳ್ಳಿ. ಟ್ಯಾಪ್ ಮಾಡ್ಕೊಳ್ಳೋದ್ರಿಂದ ಏರ್ ಬಬಲ್ಸ್ ಏನಾದರೂ ಇದ್ದರೆ ಬಂದುಬಿಡುತ್ತೆ. ನಂತರ ನೋಡಿ, ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ಳೋಣ ಮೇಲ್ಗಡೆ. ಬೇಕಂತಂದರೆ ಹಾಕ್ಕೋಬೋದು, ಇಲ್ಲ ಅಂತಂದರೆ ಹಾಕ್ತಿರ ಇದ್ರೂ ಪರವಾಗಿಲ್ಲ. ಈಗ ನಾವು ಮೊದಲೇ ಫ್ರೀ ಹೀಟ್ಗಿಟ್ಟಿರುವಂತಹ ಬಾಣಲೆಯಲ್ಲಿ
ಇದನ್ನು ಇಡೋಣ. ನೋಡಿ ತುಂಬ ಬಿಸಿ ಇರುತ್ತೆ, ಸೊ ಕೈ ಸುಡುವಂಥ ಚಾನ್ಸಸ್ ಇರುತ್ತೆ. ನೋಡಿಕೊಂಡು ಹುಷಾರಾಗಿ ಇದನ್ನು ಸೆಂಟ್ರಿಗೆ ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಈಗ ಒಂದು ಮುಚ್ಚಳ ಮುಚ್ಚಿ 20 ನಿಮಿಷದವರೆಗೂ ಇದನ್ನು ಓಪನ್ ಮಾಡೋದು ಬೇಡ. ಮೊದಲು 3 ನಿಮಿಷ ಹೈ ಫ್ಲೇಮಲ್ಲಿ, ನಂತರ ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ ಫ್ಲೇಮನ್ನು ಅಡ್ಜಸ್ಟ್ ಮಾಡ್ಕೊತ ಇದನ್ನು ಬೇಕ್ ಮಾಡ್ಕೋಬೇಕಾಗುತ್ತೆ. ಕರೆಕ್ಟಾಗಿ 20 ಅಥವಾ 25 ನಿಮಿಷ ಆದಮೇಲೆ ನೋಡಿ, ಈಗ ನಾವು ಹಾಕಿರ್ತಕ್ಕಂಥ ಡ್ರೈ ಫ್ರೂಟ್ಸ್ ಎಲ್ಲ ಒಳಗಡೆ ಹೊಟ್ಟೋಗಿರುತ್ತೆ. ಮತ್ತೊಮ್ಮೆ ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡು ಲಿಡ್ ಇಟ್ಟು ಕ್ಲೋಸ್ ಮಾಡಿ ಮತ್ತೆ ಒಂದು 10 ರಿಂದ 15 ನಿಮಿಷ ಇದನ್ನು ಬೇಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ಕರೆಕ್ಟಾಗಿ 40 ನಿಮಿಷ ಆಗಿದೆ. 40 ನಿಮಿಷ ಆದಮೇಲೆ ಇದನ್ನು ಒಮ್ಮೆ ಚೆಕ್ ಮಾಡೋಣ. ಚಾಕು ಅಥವಾ ಟೂತ್ ಪಿಕ್ಕಿಂದ ಈ ಥರ ಚುಚ್ಚಿ ನೋಡಿದ್ರೆ ಇದು ಕ್ಲಿಯರ್ ಆಗಿದ್ರೆ ಕೇಕ್ ರೆಡಿ ಆಗಿದೆ ಅಂತ ಅರ್ಥ. ಒಂದು ವೇಳೆ ಹಸಿ ಆಗಿದ್ರೆ, ಇದಕ್ಕೆ ಮೆತ್ಕೊಳ್ಳೋ ಹಾಗಿದ್ರೆ ಇದನ್ನು ಮತ್ತೆ ಒಂದು 5 ರಿಂದ 10 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ಇದು ಕರೆಕ್ಟಾಗಿ ರೆಡಿ ಆಗಿದೆ. ಈಗ ಇದನ್ನು ಕಂಪ್ಲೀಟಾಗಿ ತಣ್ಣಗೆ ಹಾಕಿಬಿಟ್ಟು ಈಗ ಸೈಡ್ಸನ್ನು ಲೂಸ್ ಮಾಡ್ಕೊಳ್ಳೋಣ. ತುಂಬ ಬಿಸಿ ಇದ್ದಾಗ ತೆಗಿಯೋಕ್ಕೆ ಹೋಗ್ಬೇಡಿ. ತುಂಬ ಬಿಸಿ ಇದ್ದಾಗ ತೆಗೆದ್ರೆ ಸರಿಯಾಗಿ ಬರೋದಿಲ್ಲ. ಮತ್ತು ಕೇಕ್ ಬೆಂದಿದೆಯಾ ಇಲ್ವಾ ಅಂತ ಪದೇ ಪದೇ ಚೆಕ್ ಮಾಡಬಾರ್ದು. ಈ ಥರ ಚೆಕ್ ಮಾಡೋದ್ರಿಂದ ಕೇಕ್ ಉಬ್ಬಿ ಬರೋದಿಲ್ಲ. ಯಾಕಂತಂದರೆ ಕೇಕ್ ಅದೊಂದು ಹೀಟನ್ನು ಹಿಡ್ಕೊಂಡಿರುತ್ತೆ. ಸೊ ನಾವು ಓಪನ್ ಮಾಡಿದಾಗ ಆ ಹೀಟ್ ಕಡಿಮೆಯಾಗಿ ಕೇಕ್ ಉಬ್ಬಿ ಬರೋದಿಲ್ಲ. ಹಾಗಾಗಿ ಪದೇ ಪದೇ ಕೇಕ್ ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡಬಾರ್ದು. ನೋಡಿ ಕೇಕ್ ಎಷ್ಟೊಂದು ಪರ್ಫೆಕ್ಟಾಗಿ ಬಂದಿದೆಯೋ, ಎಷ್ಟೊಂದು ಸ್ಪಾಂಜಿಯಾಗಿ ಬಂದಿದೆಯೋ ಇಲ್ಲಿ ನೀವು ನೋಡ್ಬೋದು. ಸೊ ನಾನು ಕೇಕನ್ನು ಉಲ್ಟಾ ಮಾಡಿದಂತಹ ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ. ಈಗ ಇದನ್ನು ನಾವು ಕಟ್ ಮಾಡಿ ನೋಡೋಣ ಯಾವ ಥರ ಬಂದಿದೆಯೋ ನೋಡೋಣ. ಸೊ ನೋಡಿದ್ರಲ್ಲ ಎಷ್ಟೊಂದು ಸ್ಪಾಂಜಿಯಾಗಿ ಬಂದಿದೆಯೋ, ತುಂಬ ಪರ್ಫೆಕ್ಟಾಗಿ ಬಂದಿದೆ. ಸೊ ಖಂಡಿತ ನೀವು ಟ್ರೈ ಮಾಡಿ. ಕ್ರಿಸ್ಮಸ್ಗೆ ಅಂತೆಲ್ಲ ನೀವು ಮನೆಯಲ್ಲಿ ಪ್ಲಮ್ ಕೇಕ್ ತಿನ್ಬೇಕನ್ಸಿದ್ರೆ ಮನೆಯಲ್ಲಿ ಈಸಿಯಾಗಿ ಪ್ರಿಪೇರ್ ಮಾಡ್ಕೋಬೋದು. ಇದಕ್ಕೆ ಎಗ್ ಬೇಕಾಗಿಲ್ಲ, ಬೀಟರ್ ಬೇಕಾಗಿಲ್ಲ, ಬಟರ್ ಬೇಕಾಗಿಲ್ಲ, ಅವೆನ್ ಬೇಕಾಗಿಲ್ಲ. ನೋಡಿ ಎಷ್ಟೊಂದು ಪರ್ಫೆಕ್ಟಾಗಿ ಬಂದಿದೆಯೋ. ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಖಂಡಿತ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋವನ್ನು ಶೇರ್ ಮಾಡಿ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ಒಂದು ಒಳ್ಳೆಯ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅದುವರೆಗೂ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.